ಈ ಮನೆ ಅಂತೂ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗೋಗ್ಬಿಟ್ಟೈತೆ ನನಗಂತೂ. ನಾನೇನಾದರೂ ಈ ಮನೆ ಸೊಸೆಯಾಗಂತೂ ಬಂದು ಬಿಟ್ಟರೆ ವಾವ್! ನಮ್ಮ ಅಕ್ಕಂಗಿನ ಒಂದು ರೇಂಜ್ ಜಾಸ್ತಿನೇ ಇರ್ತೀನಿ ನಾನಂತೂ. ಹ್ಞೂ, ನೋಡೋಣ. ಟೈಮು ಟೈಮ್ ಯಾರಪ್ಪಂದು ಎಲ್ಲ ನಮ್ದೇನೆ ಇವಾಗ. ಆರಾಮಾಗೆ ಇರ್ಬೋದು. ಹ್ಞೂ, ಬೇಗ ನಮ್ಮ ಅತ್ತೆ ಬಂದುಬಿಟ್ರೆ ಬೇಗ ಹೇಳ್ಬಿಡ್ತಾ ಇದ್ದೆ ನಾನಂತೂ ಎಲ್ಲ ವಿಚಾರನೂ. ಇನ್ನೂ ಬರಲೇ ಇಲ್ವೇ ನಮ್ಮ ಅತ್ತೆ? ಅಮ್ಮ, ಇಲ್ಲಿ ಬಾಯಿಲೆ. ಹಾಂ ಮಗಳೇ, ಬಂದೆ ಒಂದು ನಿಮಿಷ. ನೀನು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಇಷ್ಟೊತ್ತೂ. ಅಮ್ಮ ಸ್ವಲ್ಪ ಕೆಲಸ ಇತ್ತಲ್ಲ, ಹೊರಗಡೆ ಹೋಗಿದ್ರು, ಇವಾಗ ಬಂದರು. ಅದೇನಂತ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು? ಸ್ವಲ್ಪ ಇಂಪಾರ್ಟೆಂಟ್ ಏನೇ ಮಾತಾಡಬೇಕು. ಓ ನಿಮ್ಮಿ, ಯಾವಾಗ ಬಂದಮ್ಮ? ಚೆನ್ನಾಗಿದ್ಯಾ? ಹಾಂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾಂ ಕಣಮ್ಮ, ಚೆನ್ನಾಗಿದ್ದೀವಿ. ಅಮ್ಮ ಯಾವಾಗ ಬಂದು 2 ಅವರ್ಸ್ ಆಯಿತು ನಿನಗೋಸ್ಕರ ಕಾದು 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 ಕಾಯ್ತಾನೆ ಅವಳೆ. ಅದೇನೋ ನಿನ್ನ ಹತ್ರ ವೆರಿ 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 ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕಂತೆ. ಅದು ಯಾವ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ ಅಂತ ನನಗಂತೂ ಗೊತ್ತಿಲ್ಲ. ಸರಿ, ನೀವೇ ಕುತ್ಕೊಂಡು ಇಬ್ರು ಮಾತಾಡಿ, ಓಕೆನಾ? ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ. ಅಲ್ಲ, ಮನೆಗೆ ಯಾರಾದರೂ ಬಂದರೆ ಬಿಟ್ಬಿಟ್ಟು ಹೊರಟೋಗ್ಬಿಡೋದೇನಾ? ಅಮ್ಮ, ಆವಾಗಿಂದ ಮಾತಾಡಿಸ್ತಾನೆ ಇದ್ದೀನಿ ಅವಳನ್ನ, ಮಾತಾಡ್ತಾನೆ ಅವಳಂತೂ. ನೀನು ಸುಮ್ಮನೆ ಇರು, ನಾನೀಗ ನಮ್ಮ ಹುಡ್ಗನ ಜೊತೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಸರಿ, ಹೋಗು. ಏನಮ್ಮ ನಿಮ್ಮಿ, ಮನೆಗೆಲ್ಲ ಚೆನ್ನಾಗೈತಾ? ಅಮ್ಮ ಅಪ್ಪ ಅಕ್ಕ, ಗಂಡನ ಮನೆಗೆ ಹೋಯ್ತಂತೆ ನಿಮ್ಮ ಅಕ್ಕ? ಚೆನ್ನಾಗವಳೆ ತಾನೇ? ಹಾಂ, ತುಂಬ ಚೆನ್ನಾಗಿದ್ದಾರೆ. ಅದು ನಾನು ಅರ್ಜೆಂಟಾಗಿ ಈಗ ಸಂಜೆನೇ ಊರಿಗೆ ಹೊರಟೋಗ್ಬಿಡ್ಬೇಕು ವಾಪಸ್ಸು. ಅದಕ್ಕೆ ನಿಮ್ಮ ಹತ್ರ ಏನೋ ಒಂದು ವಿಚಾರ ಹೇಳ್ಬೇಕಿತ್ತು, ಅದಕ್ಕೆ ನಾನು ಹೇಳೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಅದಕ್ಕೇನಂತೆ, ಹೇಳು, ಪರವಾಗಿಲ್ಲ. ಏನು ವಿಚಾರ? ಏನಾದರೂ ಪ್ರಾಬ್ಲಮ್ಮ ಮನೆ ಕಡೆ? ಏನಿದ್ರು ಪರವಾಗಿಲ್ಲ ಹೇಳು. ನಿಮ್ಮಮ್ಮ ನಾನು ಬಹಳ ಹತ್ರದವರೇ ಅಲ್ವಾ, ಏನು ತೊಂದರೆ ಇಲ್ಲ, ಏನು ಹೇಳಿದ್ರು. ಅದು ಅಮ್ಮಂಗೆ ಗೊತ್ತಿಲ್ದಿದಂಗೆ ಇಲ್ಲಿಗೆ ಬಂದಿದ್ದೀನಿ. ಅಮ್ಮಂಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಬಂದಿರೋದು. ಅದು ಏನು ಅಂತ ಹೇಳಿದ್ರೆ, ನಿಮ್ಮ ಮಗ ರಾಕೇಶು ನಾನು ಇಬ್ರೂ ಲವ್ ಮಾಡ್ತಾ ಇದ್ದೀವಿ. ಏನು? ಹೌದು. ಅದು ನಾನು ರಾಕೇಶ್ ಇಬ್ಬರು ಹಳ್ಳಿಗೆ ಬಂದಿದ್ರಲ್ಲ ನೀವು, ಅವಾಗಿಂದ ಲವ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ ಅವನಂತೂ. ಅವನಂದರೆ ನನಗೆ ಬಹಳ ಇಷ್ಟ. ಅದಕ್ಕೇನೆ ಅವನ್ನೇ ಮದುವೆ ಮಾಡ್ಕೋಬೇಕು. ಈ ವಿಚಾರ ಅಮ್ಮಂಗೆ ಹೇಳ್ದೆ. ಅಮ್ಮ ಚೆನ್ನಾಗಿ ಹಿಡ್ಕೊಂಡು ಪಟ 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 ಅಂತ ಹೊಡೆದ್ಬಿಡ್ತು ನನ್ನ. ಅಮ್ಮಂಗೆ ಏನು ಗೊತ್ತು ಲವ್ ವಿಚಾರ? ನೀವಾದರೆ ನನ್ನ ಅರ್ಥ ಮಾಡ್ಕೋತೀರಾ, ನೀವು ಸಿಟಿನೋರಲ್ವಾ. ಅದಕ್ಕೆ ನಿನಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದು, ನಿಮಗೆಲ್ಲನೂ ಹೇಳೋಣ ಅಂತೇಳ್ಬಿಟ್ಟು. ನಮ್ಮ ಅಕ್ಕಂಗೂ ಹೇಳಿ ಕಳಿಸಿದ್ದೆ ಮಾತಾಡಿ ಅಂತೇಳ್ಬಿಟ್ಟು. ನಮ್ಮ ಅಕ್ಕ ಮಾತು ಆಡಲಿಲ್ಲ, ಏನೂ ಇಲ್ಲ. ನಾನು ನಿಮ್ಮ ಮಗ ಬಹಳ ಇಷ್ಟಪಟ್ಬಿಟ್ಟಿದ್ದೀವಿ. ಅತ್ತೆ, ಇದೊಂದೇ ಒಂದು ಕಿತ ನಮ್ಮ ಅಮ್ಮನ ಹತ್ರ ನೀವೇ ಮಾತಾಡ್ಬಿಟ್ಟು ಒಪ್ಪಿಸ್ಬಿಟ್ಟು ನಮ್ಮಿಬ್ಬರು ಮದುವೆಯ ಮಾಡಿಸಿ. ನಾನು ಅವ್ರನ್ನ ಭಾಳ ಇಷ್ಟಪಟ್ಬಿಟ್ಟಿದ್ದೀನಿ. ನಿಮ್ಮನ್ನ ಇಲ್ಲಿ ಸಂದಾಗ ನೋಡ್ಕೊತೀನಿ. ಅದು ಅಮ್ಮಂಗೆ ನಾನು ಬಂದು ಈ ಥರ ಹೇಳ್ದೆ ಅಂತ ವಿಚಾರಣ ಮಾತ್ರ ಹೇಳಕ್ಕೆ ಹೋಗಬೇಡಿ ಪ್ಲೀಸ್ ಅತ್ತೆ. ನನ್ನನ್ನು ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿ. ಇದೇನು ಮಾತಾಡ್ತಾ ಇದೆಯಾ ನಿಮ್ಮಿ? ನನ್ನ ಮಗಂಗೆ ನಮ್ಮ ಬಿಸ್ನೆಸ್ ಮ್ಯಾನ್ ನನ್ನ ಫ್ರೆಂಡ್ ಜೊತೆನೇ ಮದುವೆಗೆಲ್ಲನೂ ಮಾತಾಡಿದ್ದೀವಲ್ಲ. ನನ್ನ ಮಗ ನನ್ನ ಹತ್ರ ಯಾವ ವಿಚಾರನೂ ಹೇಳಿಲ್ವಲ್ಲ. ನೀನೀಗ ಬಂದು ಹೇಳ್ತಿರೋದಕ್ಕೇ ಗೊತ್ತಾಗ್ತಿರೋದು. ಇನ್ನೂ 2 ವರ್ಷ ಬಿಟ್ಕೊಂಡು ನನ್ನ ಮಗುಗೆ ನಮ್ಮ ಪಾರ್ಟ್ನರ್ ಮಗಳ ಜೊತೆನೇ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಲೇ ಭಾಳ ದಿನದಿಂದನೇ ಮಾತಾಡಿದ್ವಿ. ಅದು ಅವನಿಗೂ ಗೊತ್ತು. ಅವರಿಬ್ಬರು ಲವ್ ಮಾಡ್ತಾಯಿದ್ರು. ಹೀಗೆ ನೋಡಿದ್ರೆ ನೀನು ಲವ್ ಏನು ಹೇಳ್ತಾ ಇದ್ದೀರಾ ಆಂಟಿ? ಅವ್ರು ಎಷ್ಟು ದಿನದಿಂದ ಲವ್ ಮಾಡ್ತಿದ್ದಾರೆ? ಅಲ್ಲ, ಮೊದಲು ಫ್ರೆಂಡ್ಸ್ ಆಗಿದ್ರು, ಈಗ ಮದುವೆ ಆಗ್ತೀವಿ ಅಂತ ಅವರಿಬ್ಬರೇನೇ ಒಪ್ಕೊಂಡ್ರು ಕಣವ. ನಾನೇನು ಮಾಡಲಿ, ಸರಿ ಅಂತ ಹೇಳಿದೆ. ಈಗ ನೋಡಿದ್ರೆ ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆಯಾ? ನನಗೊಂದು ಅರ್ಥನೇ ಆಗ್ತಾ ಇಲ್ಲ ನೋಡು. ಪೊದ್ದು ಅಕ್ಕ ನನಗೆ ಭಾಳ ತುಂಬ ಬೇಕಾಗಿರೋರೇನೆಯ, ಬಹಳ ಕ್ಲೋಸ್ ಏನೇನಿಯ. ಬಿಟ್ಬಿಟ್ಟು ಕೊಡೋಕ್ಕೂ ಹಾಕಕ್ಕಿಲ್ಲ ನನಗಂತೂ. ನನಗೆ ಅವರಿಂದ ಭಾಳ ಸಹಾಯ ಆಗೋಗ್ಬಿಟ್ಟೈತೆ. ಈಗ ನಾನು ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ನೀನು ಹೇಳ್ತಿರೋದು ನಿಜನೇನಿಯ? ಇಬ್ಬರೂ ಲವ್ ಮಾಡ್ತಾ ಇದ್ದೀರಾ? ಅತ್ತೆ, ಯಾಕೆ ಸುಳ್ಳು ಹೇಳಿ? ನಾನು ತುಂಬ ಅಂದರೆ ತುಂಬ ಲವ್ ಮಾಡ್ತಾ ಇದ್ದೀನಿ ನಾನಂತೂ. ಎಷ್ಟು ಲವ್ ಮಾಡ್ತಿದ್ದೀನಿ ಅಂದರೆ ಅಷ್ಟು ಲವ್ ಮಾಡ್ತಾ ಇದ್ದೀನಿ. ಅವರು ಅಷ್ಟೇ. ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಂಡ್ರವೆಲ್ಲ ನನ್ನ ತಾಗೇನೇ ಐತೆ. ಬೇಕಾದ್ರೆ ನಾನೇ ಫೋಟೋಸ್ ಎಲ್ಲ ತೋರಿಸ್ತೀನಿ ನೋಡಿ. ಬೇಕಾದರೆ ನಾನು ಅವನು ತೆಗೆಸ್ಕೊಂಡಿರೋ ಫೋಟೋಸ್ ಎಲ್ಲ ಹೆಂಗಿದ್ದಾವೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಫೋಟೋಸ್ ಎಲ್ಲ ತಕ್ಕೊಬಿಟ್ಟಿದ್ದೀರಾ? ಅಲ್ಲ, ನಂಗೊಂದು ಅರ್ಥ ಆಯ್ತಿಲ್ಲ. ನನ್ನ ಮಗ ಈ ವಿಚಾರನ ಮತ್ತು ಮೊದಲೇ ಹೇಳ್ಬೇಕಿತ್ತು ತಾನೆ. ಮತ್ತು ನನ್ನ ಮಗನೂ ಈ ವಿಚಾರ ಏನೂ ಹೇಳಿಲ್ಲ. ಇದ್ದಕ್ಕಿದ್ದಂಗೆ ಈಗ ಬಂದುಬಿಟ್ಟು. ದಯವಿಟ್ಟು ನನಗೆ ಮಾತ್ರ ಮೋಸ ಮಾಡಬೇಡಿ. ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಮಗುನ. ನಿಮ್ಮ ಮಗ ಇಲ್ಲ ಅಂದರೆ ನಾನಂತೂ ಬದುಕಿರೋ ಮಾತೇ ಇಲ್ಲ. ಅವನಂದರೆ ನನಗೆ ಬಹಳ ಇಷ್ಟ. ಪ್ಲೀಸ್ ಇದೊಂದು ಸಹಾಯ ಮಾಡಿ. ನನಗೂ ರಾಕೇಶ್ಗೆ ಮದುವೆ ಮಾಡಿಕೊಡಿ, ಅಷ್ಟೇ ಸಾಕು. ಬೇರೆ ಇನ್ನೇನೂ ಬೇಕಿಲ್ಲ. ನಿನ್ನ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೇಕಾದರೂ ಬಿದ್ದುಬಿಡ್ತೀನಿ. ನಮ್ಮಮ್ಮ ನೋಡು, ಮದುವೆ ವಿಚಾರ ಎಲ್ಲ ಮರ್ತ್ಬಿಡು. ನಾನು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಹಾಗೆ ಹೀಗೆ ಅವರೆಲ್ಲಿ ನಾವೆಲ್ಲಿ ಅಂತ ಅಮ್ಮ ಭಾಳ ಬೇಜಾರು ಮಾಡ್ಕೊಂಡು ಬಿಟ್ಟವ್ರೆ. ನೀವೇ ಒಂದ್ಸಲ ರಾಕೇಶ್ಗೆ ಬುದ್ಧಿ ಹೇಳಿ, ಅವ್ನು ನನಗೆ ಮೋಸ ಮಾಡಿಬಿಟ್ಟು ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡವನೇ ಅಂತ ಅನ್ನಿಸ್ತೈತೆ. ನನಗಂತೂ ಭಾಳ ಅಂದರೆ ಭಾಳ ನಿನಗೆ ಮೋಸ ಮಾಡ್ತಾವನೆ. ನನಗೆ ಏನು ಮಾಡಬೇಕು ಅಂತ ನಿನಗೆ ಅರ್ಥ ಆಯ್ತಿಲ್ಲ. ದಯವಿಟ್ಟು ನನಗೆ ಮೋಸ ಮಾಡಬೇಡಿ. ಮೋಸ ಮಾಡಿಬಿಟ್ರೆ ನನಗಂತೂ ನಾನು ಏನು ಮಾಡ್ಕೋತೀನೋ ನನಗೆ ನಿನಗೆ ಗೊತ್ತಿಲ್ಲ.
ಅಯ್ಯೋ ಅಂತ ಮಾತೆಲ್ಲ ಅನ್ಬೇಡ ಕಣವ, ಹಂಗೆಲ್ಲ ಅನ್ಬೇಡ. ನನಗೂ ಹೆಣ್ಮಗಳವಳೆ, ನಾನೂ ಎಲ್ಲನೂ ನೋಡ್ಬೇಕಲ್ವಾ. ನನಗೂ ಮನಸ್ಸು ಅನ್ನೋದು ಐತೆ, ನನಗೂ ನೋಡು. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನ್ನ ಮಗ ಬರಲಿ, ನನ್ನ ಮಗನ ತಾಗ ಒಂದ್ಕಿತ ಮಾತಾಡ್ಬಿಟ್ಟು ಆಮೇಕಿಂದ ಯೋಚನೆ ಮಾಡ್ತೀನಿ. ನಾನು ನಿನ್ನಂಗೆ ಏನೇ ಹಳ್ಳಿಯಿಂದ ಬಂದೊಳೇನೇ ಇಲ್ಲಿ. ನಾನು ಇಲ್ಲೆಲ್ಲ ಜೀವನ ಮಾಡ್ಕೊಂಡು ಹಂಗೋ ಹಿಂಗೋನೇ ಇದ್ದೀನಿ. ನೀನು ಬಂದು ಸೊಸೆಯಾಗಿ ಬರ್ತೀನಿ ಅಂದರೆ ನನಗೆ ಯಾವ ತಾಪತ್ರಯ ಏನೂ ಇಲ್ಲ. ನಾನಂತೂ ಆರಾಮಾಗಿ ಬರ್ತೀನಿ, ಆರಾಮಾಗೆ ಇದು ಮಾಡ್ತೀನಿ, ಒಪ್ಪಿಸ್ತೀನಿ ಮಮ್ಮನ್ನ. ಆದರೆ ನನ್ನ ಮಗ ಒಂದು ಕಿತ ಹೇಳ್ಬೇಕಲ್ವೇ. ನನ್ನ ಮಗನೂ ಒಂದು ಕಿತ ಕೂರಿಸ್ಬಿಟ್ಟು ಕೇಳ್ತೀನಿ. ಅವ್ನು ಬರೋ ಸಂಜೆ ಆಯ್ತದೆ. ನೀನು ಸಂಜೆ ಗಂಟ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಇರೋವ ಸಂಜೆ ಗಂಟ ಒಂದು ಕಿತ ಮಾತಾಡ್ಕೊಂಬಿಟ್ಟು ಆಮೇಕಿಂದ ಹೋಗಿವಂತೆ. ಏನು ತೊಂದರೆ ಇಲ್ಲ ಅಂತಂದರೆ. ನಮ್ಮ ಅಮ್ಮಂಗೆ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ, ನನಗೆ ಹೋಗ್ಲೇಬೇಕು. ದಯವಿಟ್ಟು ನನಗಂತೂ ಮೋಸ ಮಾಡಬೇಡಿ. ಹಾಂ ಆಯಿತು ಮಗಳೇ, ಆಯಿತು ಆಯಿತು ಕಣವ, ನಾನು ಮಾತಾಡ್ತೀನಿ ಬಿಡು. ನನ್ನ ಮಗನೂ ಬರಲಿ, ನನ್ನ ಗಂಡ ಬರಲಿ, ಎಲ್ಲರೂ ಕೂರಿಸ್ಬಿಟ್ಟು ಏನಾದರೂ ಒಂದು ವಿಚಾರನ ಮಾತಾಡ್ತೀನಿ. ನಿಮ್ಮನ್ನೇ ನಂಬಿದ್ದೀನಿ, ನಿಮ್ಮಿಂದನೇ ನನಗಂತೂ ಎಲ್ಲನೂ. ಹಾಂ ಸರಿನಾ, ನನ್ನ ಊರಿಗೆ ಹೊರಡಬೇಕು. ದಯವಿಟ್ಟು ನನಗೆ ಮೋಸ ಮಾಡಬೇಡಿ. ಅವ್ನು ಮೋಸ ಮಾಡ್ತಾರೆ ನನಗೆ ಗೊತ್ತು ರಾಕೇಶ್, ನೀವಂತೂ ಮೋಸ ಮಾಡಬೇಡಿ. ಇಲ್ಲ ಕಣವ, ಇಲ್ಲ. ಊಟ ಮಾಡಿಕೊಂಡು ಹೊರಡು. ಇಲ್ಲ ಇಲ್ಲ ಇಲ್ಲ, ಊಟ ಮಾಡಿದ್ದೆಲ್ಲನೂ ಆಯಿತು. ಆಗಲೇ ತಿನ್ಕೊಂಡೆಲ್ಲ ಊಟ ಮಾಡಿದ್ದೆಲ್ಲನೂ ಆಯಿತು. ನಾನಿನ್ನು ಹೊರಡ್ತೀನಿ. ದಯವಿಟ್ಟು ಮನೇಲಿ ಒಂದ್ಸಲ ಮಾತಾಡ್ಬಿಟ್ಟು ನಾನು ಇಲ್ಲಿಗೆ ಬಂದಿರೋ ವಿಚಾರನ ನಮ್ಮ ಅಮ್ಮಂಗೆ ಹೇಳ್ಬೇಡ್ರಿ. ಹೇಳ್ದಿದ್ದಂಗೆ ಮದುವೆ ಮಾತುಕತೆ ಅಂತ ಹೇಳ್ಬಿಟ್ಟು ಬಂದು ಒಂದ್ಸಲ ಮಾತಾಡಿ, ಅಷ್ಟೇ ಸಾಕು. ನಾನಿನ್ನು ಹೊರಡ್ತೀನಿ. ಸರಿ ಕಣವ, ಆಯಿತು. ಮಗಳೇ, ಇದೇನಲೇ ನಡೀತಾಯ್ತು ಇಲ್ಲಿ? ಏನು ನಡೀತಾಯ್ತು ಅಂತಲೇ ಅರ್ಥ ಆಯ್ತಿಲ್ಲ. ಇವ್ನು ನೋಡಿದ್ರೆ ಈ ಅಂಕಲ್ ಮಗಳನ್ನ ಒಪ್ಕೊಬಿಟ್ಟವನೆ. ಈ ಹುಡುಗಿ ನೋಡಿದ್ರೆ, ನಿಮ್ಮಿ ನೋಡಿದ್ರೆ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವಳೆ. ಒಂದು ಅರ್ಥ ಆಯ್ತಿಲ್ವಲ್ಲ. ಈಗ ಪೊದ್ದು ಅಕ್ಕಂಗೂ ಎಲ್ಲ ಗೊತ್ತಾಗೋಗ್ಬಿಟ್ಟೈತೆ ಅಂತಂದರೆ ಸುಮ್ಮನೆ ಏನಿಯ ಮತ್ತೆ ನಾನು ಕೆಡ್ದಾಗ ಅನ್ಕೊಬಿಡ್ತಾರೆ ಅನ್ನಿಸ್ತದೆ. ಇಬ್ಬರು ಮಕ್ಕಳು ಅಷ್ಟೇ ಏನಿಯ. ನಾನು ಹೇಳಿದ ಮಾತು ಏನಾರ ಕೇಳ್ತೀರಾ ನೀವು? ಏನೂ ಕೇಳೋಕ್ಕಿಲ್ಲ. ಈಗ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ನೋಡು, ರಾಕೇಶ್ ಫೋನ್ ಹಾಕ್ಬಿಟ್ಟು ಎಲ್ಲೋನ ಸರ್ನ ಬಾ ಅಂತ ಹೇಳು. ಅಮ್ಮ, ಅದು ಅವನು ಅವ್ರ ಹುಡುಗಿ ಜೊತೆ ಫಿಲಮ್ಗೆ ಹೋಗಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದ ಕಣಮ್ಮ. ಅವನು ಆ್ಯಕ್ಚುಲಿ ಪಿಕ್ಚರ್ಗೆ ಹೋಗೋನೆ ಅಂತ ಅನ್ನಿಸ್ತದೆ ಕಣಮ್ಮ. ಅದು ಏನು ಅಂತ ಹೇಳಿದ್ರೆ, ನನಗೇನೋ ಇವಳನ್ನ ಇಷ್ಟಪಡಬೇಕು ಅಂತ ಹೇಳ್ತಿದ್ದ. ಆದರೆ ನಿಜವಾಗ್ಲೂ ಇಷ್ಟಪಟ್ಟನ ಇಲ್ವಾ ಅಂತ ನನಗೂ ಗೊತ್ತಿಲ್ಲ ಕಣಮ್ಮ. ಅವನು ಬಂದಮೇಲೆ ನೀಯ ಕೇಳಿ ನೀನೇ ತೀರ್ಮಾನ ಮಾಡಬೇಕಷ್ಟೇ ನಿನಗೆ. ನನಗೆ ಯಾಕೋ ಅವತ್ತು ಏನು ಹೇಳ್ದ ಅಂದರೆ, ಅವಳು ನಮ್ಮ ಫ್ಯಾಮಿಲಿಗೆಲ್ಲ ಅಡ್ಜಸ್ಟ್ ಆಗೋಕ್ಕಿಲ್ಲ, ಅವಳೆಲ್ಲ ನಮ್ಗೆ ಇಷ್ಟ ಆಗಲ್ಲ, ಬಿಟ್ಬಿಡು ಅಂತ ಹೇಳಿದ್ದ ಒಂದ್ಸಲ. ನೀನೇ ಒಂದ್ಸಲ ತಿಳ್ಕೊಳಮ್ಮ. ಹಾಯ್ ರಮ್ಮು, ಏನು ಫುಲ್ ಡಿಸ್ಕಷನ್? ಹಾಂ ಏನಿಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ. ಇವತ್ತು ನಿಮ್ಮ ಆಫೀಸ್ಗೆ ಹೋಗಿದ್ನಲ್ಲ, ಬಾ ಎಲ್ಲ ಹೇಳ್ತೀನಿ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಮರ್ಯಾದೆ ಕೊಡ್ತಾರೆ, ಎಷ್ಟು ಬೆಲೆ ಕೊಡ್ತಾರೆ, ಎಷ್ಟು ವ್ಯಾಲ್ಯೂ ಕೊಡ್ತಾರೆ ನಿನಗೆ ಗೊತ್ತಾ? ಅಬ್ಬಬ್ಬಬ್ಬಬ್ಬ, ನೀನು ನೋಡಬೇಕು, ಹೇಳೋಕ್ಕಾಗಲ್ಲ. ಸರಿ ಸರಿ, ಬಾ ನೀನು ಹೋಗೋಣ. ನಿನ್ನ ಹತ್ರ ನಾನು ತುಂಬ ಭಾಳ ಮಾತಾಡ್ಬೇಕು ನಿನ್ನ ಹತ್ರ. ಹಾಂ ನಡಿ ನಡಿ. ಆಫೀಸ್ ಎಲ್ಲ ಚೆನ್ನಾಗಿತ್ತು ತಾನೇ? ನಮ್ಮಪ್ಪ ಏನು ಅಂದಿಲ್ಲ ತಾನೇ? ನೋ ಏನೂ ಅನ್ಲಿಲ್ಲ. ಸರಿ ನಡಿ, ಆಫೀಸ್ ಮಾತಾಡೋಣ. ಇಲ್ಲಿ ಅಮ್ಮ ಏನೋ ಸ್ವಲ್ಪ ಟೆನ್ಷನ್ ಇಲ್ಲ ಅವರೇ. ಅಮ್ಮ ಅವ್ರ ಪಾಡಿಗೆ ಅವರೆಲ್ಲ ಕ್ಲಿಯರ್ ಮಾಡ್ಕೋತಾರೆ. ನಮಗೇನಂತೆ, ನಾವು ಆದಷ್ಟು ಬೇಗ ಹೋಗ್ಬಿಟ್ಟು ನಿನ್ನ ಜೊತೆ ನಾನು ಶಾಪಿಂಗ್ ಬೇರೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ನಡಿ ಹೋಗೋಣ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನಾದರೂ ಮನೇನಾ? ಹಾಂ, ಇಲ್ಲ ಅಂತಂದರೆ ಅಯ್ಯೋ, ಇಲ್ಲ ಅಂದರೆ ಇದೇನು ಲವ್ವರ್ ಸ್ಪಾಟ್ ಆಗೋಗ್ಬಿಟ್ಟೈತಾ? ನನಗೆ ಒಳ್ಳೆ ತಲೆ ಕೆಟ್ಟು ಕ್ಯಾರೆ ಹಿಡಿದ್ಬಿಟ್ಟೈತಲ್ಲ ನನಗಂತೂ. ಏನು ಮಾಡಲಿ ನಾನು? ಏನು ಮಾಡೋಕ್ಕೂ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಏನು ಮಾಡಲಿ? ನನ್ನ ಮಗ ಯಾವಾಗ ಬರ್ತಾನೆ? ನಾನು ಯಾವಾಗ ಮಾತಾಡಲಿ? ಈಗ ಸುಮ್ಮನೆ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಈ ರಾಹುಲ್ಲು ಸರಿ ಇಲ್ಲ, ಇವನು ಒದ್ದೋಡ್ಸೋಣ. ಇಲ್ಲ ಅಂತ ಹೇಳಿದ್ರೆ ನನ್ನ ಮಗನ ಜೀವನ ಸರ್ ಮಾಡೋಣ, ನನ್ನ ಮಗಳ ಜೀವನ ಸರ್ ಮಾಡೋಣ. ನಾನು ಚಿಕ್ಕ ಏಜಾಗಿದ್ದಾಗ ನಾನು ಹೆಂಗೆ ನಮ್ಮ ಅಮ್ಮಂಗೆ ಅಯ್ಯೋ ಅನ್ಸಿದ್ನೋ ಅದಕ್ಕಿಂತ ಜಾಸ್ತಿ ನನಗೆ ಇವರಿಬ್ಬರು ಮಕ್ಕಳು ನನ್ನ ಅಯ್ಯಯ್ಯೋ ಅಂತ ಅನ್ನಿಸ್ತಾವ್ರೆ. ನಾವು ಮಾಡಿದ ಕರ್ಮ ಮಾತ್ರ ನಮ್ಮನ್ನು ಬಿಡಲ್ಲ ಅಂತ ಹೇಳೋದು ಅದಕ್ಕೇನೆ. ಥೂ.